ನಿಜ ರೀ, ನನಗೂ ನಿಮ್ಮನ್ನು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತೇನು. ನಿಮ್ಮನ್ನು ನೋಡ್ತೀನಿ, ಯಾವಾಗ ನೋಡ್ತೀನಿ ಅಂತ ಕಾಯಕತ್ತಿದ್ನಿ. ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆಯ್ತು. ಹೌದು, ನೀವು ಯಾಕೆ ಇಷ್ಟು ದಿನ ಇಷ್ಟು ಲೇಟ್ ಮಾಡಿದ್ರಿ? ಮೊನ್ನೆನೇ ಬರ್ತೀನಿ ಅಂತ ಹೇಳಿದ್ರಲ್ಲ, ಈಗ ಬಂದಿರಿ? ಅಯ್ಯೋ ಸುಂದ್ರಿ, ಏನು ಮಾಡೋದು? ನನಗೂ ನಿನ್ನ ಯಾವಾಗ ನೋಡ್ತೀನಿ, ಯಾವಾಗ ಮಾತಾಡ್ತೀನಿ, ನನ್ನ ಸುಂದ್ರಿನ ಯಾವಾಗ ಕಣ್ ತುಂಬ್ಕೋತೀನಿ ಅಂತ ಅನ್ನೋಂಗಾಗಿತ್ತು. ಆದರೆ ಅಮ್ಮಮ್ಮ ಇದ್ದಾಳಲ್ಲ, ಬರೀ ಎಲ್ಲದಕ್ಕೂ ಹಠ ಮಾಡ್ತಾಳೆ. ನಾನು ನೋಡು ಇವಾಗ ಬರಬೇಕಾದ್ರೂ ಕಣ್ ತಪ್ಪಿಸಿ ಬರೋ ಹಂಗೆ ಮಾಡಿದ್ಲು. ನಾನು ಅನ್ಕೊಂಡೇ ಇದ್ದಿಲ್ಲ ಅಮ್ಮಮ್ಮ ಹೀಗೆಲ್ಲ ಮಾಡ್ತಾಳೆ ಅಂತ ಹೇಳಿ. ಯಾಕೆ ಹಿಂಗೆ ಮಾಡ್ತಾಳೆ ನಮ್ಮ ಅಮ್ಮಮ್ಮ? ನನಗಂತೂ ಒಂದು ಗೊತ್ತಾಗತ್ತಿಲ್ಲ. ಸುಂದ್ರಿ, ಅಮ್ಮಮ್ಮ ನಿಂಗೇನಾದರೂ ಕಷ್ಟ ಕೊಟ್ಟಿದ್ಲ ನಾನು ಇಲ್ದಾಗ? ಹೇಳು ಸುಂದ್ರಿ, ನಿಂಗೆ ಏನು ಕಷ್ಟ ಇದ್ರೂ ನಾನು ಬಗೆಹರಿಸ್ತೇನೆ. ಅಯ್ಯೋ, ಕಷ್ಟನಾ? ಅಮ್ಮಮ್ಮನ? ಇಲ್ಲ ರೀ, ಅವ್ರೇನು ನನಗೆ ಕಷ್ಟ ಕೊಟ್ಟಿಲ್ಲ. ಯಾಕೆ ಅವ್ರು ನನಗೆ ಕಷ್ಟ ಕೊಡ್ತಾರೋ? ನೀವು ಯಾಕೆ ಈ ರೀತಿಯೆಲ್ಲ ಅನ್ನಕತ್ತೀರಿ? ಇಲ್ಲ ಇಲ್ಲ, ನನಗೆ ಅವ್ರು ಕಷ್ಟ ಕೊಟ್ಟಿಲ್ಲ. ಅವ್ರು ಯಾಕೆ ನನಗೆ ಕಷ್ಟ ಕೊಡ್ತಾರೋ? ಆದರೆ ನಿಮ್ಮ ಮುಂದೆ ನಾನೊಂದು ಮಾತು ಹೇಳಬೇಕು. ಅದನ್ನ ಟೈಮ್ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಅಮ್ಮಮ್ಮ ಏನೋ ನನಗೆ ಕಷ್ಟ ಕೊಟ್ಟಿಲ್ಲ, ಆದ್ರೆ ಒಬ್ಬರಿಂದ ಅತ್ತೆ ಮಗ ಭಾಳ ತೊಂದರೆ ಆಗತೈತಿ. ಅದನ್ನು ನಾನು ನಿಮ್ಗೆ ಹೇಳಬೇಕು. ಅದನ್ನ ನಿಮ್ಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅದನ್ನ ನಾನು ನಿಮ್ಗೆ ಅರ್ಥ ಮಾಡಿಸಿ ಹೇಳಿಸ್ತೀನಿ. ಆದರೆ ಇಲ್ಲಿದ್ದಾಗ ಬೇಡ, ಮನೆಗೆ ಹೋದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಸರಿನಾ? ಅಮ್ಮಂಗ ಯಾರಿಂದ? ಯಾರು ತೊಂದರೆ ಕೊಡ್ತಾ ಇದ್ದಾರೆ? ಹೇಗೆ? ಏನಾಯಿತು? ಒಂದು ಸ್ವಲ್ಪ ಹೇಳ್ತೀಯಾ ಸುಂದ್ರಿ? ಅಯ್ಯೋ, ಹೇಳೋದಕ್ಕೇನಿಲ್ಲ ರೀ, ಇವಾಗಲೇ ಹೇಳ್ಬೋದು. ಆದರೆ ಸ್ವಲ್ಪ ಟೈಮ್ ಬೇಕಲ್ಲ. ಹೇಳ್ತೀನಿ. ಏನಂತಂದ್ರೆ ಅದು ಅದು ಅತ್ತೆ ಇದ್ದಾರಲ್ಲ, ಇವಾಗ ಬೇಡ, ನಮ್ಮ ಮನೆಗೆ ಹೋದ್ಮೇಲೆ ಹೇಳ್ತಾನೆ. ಅತ್ತೆ ಯಾರಿಗೂ ಹೇಳಬೇಡ ಅಂತ ಮಾತು ತೊಗೊಂಡಾರ. ಅವ್ರ ಮಾತು ಮೀರಿ ನಾನು ನಿಮ್ಗೆ ಹೇಳೋದು ಬೇಡ. ಅದು ನಿಮಗೆ ಗೊತ್ತಾಗೋ ರೀತಿ ನಾನು ಮಾಡ್ತೀನಿ, ಸರಿನಾ? ಅವ್ರ ಮೇಲೆ ಆನೆ ಹಾಕ್ಸ್ಕೊಂಡಾರ. ಮತ್ತೆ ಅತ್ತೆ ಮಗ ಏನಾದರೂ ಆದರೆ ಏನು ಮಾಡೋದು? ಅದಕ್ಕೆ. ಹೌದಾ, ಸರಿ. ನಾನು ಇವಾಗ ಪೋಸ್ಟ್ ಮಾಡಲ್ಲ. ಯಾಕಂತಂದ್ರೆ ಇವಾಗ ಬಂದೀನಿ, ನೀನು ಇವಾಗ ನಗ್ನಗ್ತಾ ಮಾತಾಡತ್ತಿದ್ದಿ. ಅಂಥದ್ರಾಗ ನಾನು ಇವಾಗ ನಿಂಗೆ ಪೋಸ್ಟ್ ಮಾಡಿ ಕೇಳೋದು, ನೀನು ಬೇಜಾರಾಗೋದು. ಹೇಳ್ತಾನಂದಿಯಲ್ಲ, ನಂಗೆ ಅಷ್ಟು ಸಾಕು. ಹೇಳ್ತಾನಂದ್ರೆ ನಾನು ತೆಲ್ಲನ ಕೆಡಿಸ್ಕೊಳಂಗಿಲ್ಲ. ಅದು ಗೊತ್ತಾಗಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಷ್ಟೇ. ಏನಿರ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ನಾಗ ಉಳಿದು ಬಿಡ್ತೈತಿ. ಹಾಗಾಗಿ ಕೇಳಿದ್ನಿ ಅಷ್ಟೇ. ಸರಿ, ಯಾವಾಗ ಹೋಗು ನಮ್ಮ ಮನೆಗೆ? ಅಲ್ಲ, ಇವಾಗಾದರೂ ಬಂದಿದ್ದೀರಿ, ಇವಾಗ ಹೋಗ್ಬೇಕಂತಾರೇನು? ಇವಾಗ ನಮ್ಮ ಅತ್ತೆ ಅದು ಬರ್ತಾರ, ಅಂದ್ರೆ ಅಮ್ಮಗಳ ಅತ್ತೆ, ಅಂದರೆ ನಮ್ಮ ಈಗ ಚಿಕ್ಕಮ್ಮಗಳಲ್ಲ, ಅವ್ರ ಅಣ್ಣನ ಹೆಂಡತಿ ಅದು ಬರತ್ತಾರ. ಅವರೆಲ್ಲ ಬಂದಮೇಲೆ ಅವ್ರನ್ನೆಲ್ಲ ಭೇಟಿಯಾಗಿ ಹೋದ್ರಾಯ್ತು, ಸರಿನಾ? ಸರಿ, ನೀನು ಹೆಂಗೆ ಹೇಳ್ತೀಯ ಹಂಗೆ ಸುಂದ್ರಿ. ಸುಂದ್ರಿ, ನಿನ್ನ ತುಂಬ ದಿನ ಆಯಿತು, ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ. ಒಂದೇ ಒಂದು ಪಪ್ಪಿ ಕೊಡಲಿ? ಅಯ್ಯೋ ರೀ, ನಮ್ಮ ಮನೇಲಿ ತುಂಬ ಜನ ಅದಾರ, ಏನು ನೀವು ಹಿಂಗೆಲ್ಲ ಕೇಳ್ತೀರಿ? ಇದೆಲ್ಲ ಆಗದಿರೋ ಮಾತು. ಸುಮ್ಮನೆ ಇರ್ತೀರಾ ಇವಾಗ? ಯಾರಾದರೂ ಬಂದರೆ ಏನು ಮಾಡ್ತೀರಿ? ಹಾಂ, ಯಾರಾದರೂ ಬಂದ್ರೆ ನಾವಿಬ್ರು ಗಂಡ ಹೆಂಡತಿ ಅಲ್ವಾ? ಯಾರು ಬಂದರೆ ಏನು? ಹಾಂ, ನೀನೇ ಹೇಳು. ಯಾರು ಬಂದ್ರೆ ಅವ್ರೇನು ಮಾಡ್ತಾರೆ? ಇವಾಗ ಎಲ್ರಿಗೂ ಮದುವೆ ಆಗೈತಿ, ಓಕೆ? ಎಲ್ರಿಗೂ ಕೊಡ್ತಾರಲ್ಲ. ಇವಾಗ ಏನು, ನೀನು ಕೊಡ್ತೀಯಾ ಕೊಡಲ್ವಾ ಅಷ್ಟೇ ಹೇಳು. ಅದು ಆಗಲ್ಲ ರೀ. ಯಾರಾದರೂ ಬಂದರೆ ಏನು ಮಾಡೋದು? ನಂಗೆ ಒಂಥರ ಆಗುತ್ತೆ, ಮುಖ ತೋರ್ಸೋಕ್ಕೂ ಆಗಲ್ಲ. ನನಗಂತೂ ಆಗಲ್ಲಪ್ಪ, ನಾನು ಬರ್ತೀನಿ. ಏ ಸುಂದ್ರಿ, ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ಕೇಳಿರೋದಕ್ಕೆ ಒಂದಾದರೂ ಕೊಡ್ತೀಯಾ? ನಾನು ಏನು ಕೇಳ್ದೆ ನಿನಗೆ? ಏನಾದರೂ ಬೇರೆ ಕೇಳಿದ್ನಾ? ಇಲ್ಲ ತಾನೇ, ಒಂದೇ ಒಂದು ಕಿಸ್ ಕೇಳಿದೆ ಅಷ್ಟೇ. ಅದಕ್ಕೆ ನೀನು ಈ ರೀತಿ ಓಡ್ ಹೋದ್ರೆ ಹೆಂಗೆ? ಹಾಗಾದರೆ ಪಕ್ಕದ ಮಳೆಯವ್ರನ್ನ ಏನಾದರೂ ಕೇಳಲೇನ? ನಿನ್ನ ಕೇಳ್ದೆ? ರೀ, ಇದು ಯಾಕೋ ಅತಿ ಆಯ್ತು ನಿಮ್ಮದು. ಹೇಳಿದೆ ತಾನೇ, ಮನೇಲಿ ತುಂಬ ಜನ ಇದ್ದಾರೆ, ಯಾರಾದರೂ ಬಂದರೆ ಏನು ಮಾಡೋದು? ಅಲ್ಲ, ನಿಮ್ಗೆ ಇದು ಹುಡುಗಾಟನಾ? ಅಮ್ಮ ರೀ, ಏನು ಮಾಡ್ತಾ ಇದ್ದೀರಿ ರೀ? ಯಾರಾದರೂ ಬಂದರೆ? ಅಲ್ಲ, ಇದೇನು, ಇದು ರೂಮು ಅಲ್ಲ ರೀ, ಇದು ಹಾಲು. ನಿಮ್ಗೆ ಅರ್ಥ ಆಗಲ್ವಲ್ಲ? ಅಯ್ಯೋ, ನಾನೇನು ಬೇರೆ ಹುಡುಗಿ ಜೊತೆ ಡ್ಯೂಯೇಟ್ ಹಾಡೋ ರೀತಿ ಮಾಡ್ತಾ ಇದ್ದಿಲ್ಲ ಸುಂದ್ರಿ. ಯಾರು ಬಂದರೆ ಏನು ಮಾಡ್ತಾರೆ? ನೀನು ನನ್ನ ಹೆಂಡತಿ, ನಾನು ನಿನ್ನ ಗಂಡ, ಅಷ್ಟೇ ಅಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, ನಾನೇನು ನೋಡಿಲ್ಲ. ನಿಮ್ಗೆ ಹೇಳಿದ್ರೆ ಕೇಳಂಗಿಲ್ಲ. ನೋಡಿ ಇವಾಗ ಅಮ್ಮ ಬಂದ್ಬಿಟ್ಲು. ಯಪ್ಪ, ನನಗೇನು ಗೊತ್ತಿಲ್ಲ, ನಾನು ಸುಮ್ಮನೆ ಇರ್ತೇನಪ್ಪ. ಅಮ್ಮ, ಅದು ಅದು ಅಮ್ಮ, ಏನಾಯ್ತು ಅಂದರೆ? ಅಯ್ಯೋ ಸುಂದ್ರಿ ಅಕ್ಕ, ನಾನೇನು ನೋಡಿಲ್ಲ ಬಿಡು, ನೀನೇನು ತಲೆ ಕೆಡಿಸ್ಕೋಬೇಡ. ಅದು ನಾನೇನು ನೋಡಿಲ್ಲ. ಒಮ್ಗಿಲೇ ನಾನು ಒಳಗೆ ಹೋಗ್ತಾ ಇದ್ನಿ, ನೀವು ಇಲ್ಲೇ ಸರಿ ನಾನೇನು ನೋಡಿಲ್ಲ ಬಿಡ್ರಿ. ನೋಡಿಲ್ಲ ಅಂತೆ ಮತ್ತೆ ಮುಖ ಯಾಕೆ ಮುಚ್ಕೊಂಡಿದ್ದಿ? ಒಂದಿಟ ಕಣ್ಬಿಟ್ಟು ನೋಡು. ಅದು ನಿಮ್ಮ ಮಾವಾಗ ಹೇಳಿದ್ರೆ ಅರ್ಥನೇ ಆಗತ್ತಿಲ್ಲ. ಇವರುಳೆ, ಅದು ನಾನು ಬೀಳ್ತಾ ಇದ್ದೆ, ಅವ್ರು ಹಿಡ್ಕೊಂಡ್ರು. ಅಷ್ಟಕ್ಕೆ ನೀನೇನು ಅನ್ಕೋಕೆ ಹೋಗಬೇಡ. ಓ ಹೌದಾ ಅಕ್ಕ? ಸರಿ ಅಕ್ಕ, ನಾನೇನು ಅನ್ಕೊಂಡಿಲ್ಲ ಸುಂದರಿ ಅಕ್ಕ. ನೀನು ಯಾಕೆ ಇಷ್ಟೊಂದೆಲ್ಲ ನನಗೆ ಹೇಳಕತ್ತಿದ್ದಿ? ನಾನೇನು ಅನ್ಕೊಂಡಿಲ್ಲ. ಸರಿ ಅಕ್ಕ, ನೀವಿಬ್ಬರು ಮಾತಾಡ್ತಾ ಇರಿ. ಅಲ್ಲಿ ರೂಮಲ್ಲಿ ಹೋಗಿ ಮಾತಾಡಿ. ಸುಮ್ಮನೆ ಇಲ್ಲಿ ಹಾಲ್ನಾಗ ಅವರು ಇವರು ಬರ್ತಾರ. ರೂಮ್ ಅದಾವಲ್ಲ, ಅದನ್ನ ಬಿಟ್ಟು ನೀವು ಇಲ್ಲಿ ಹಿಂಗೆ ಅಲ್ಲಿ ಹೋಗ್ರಿ. ಲೇ ಕಳ್ಳಿ, ನೋಡೋದೆಲ್ಲ ನೋಡಿ. ಇವಾಗ ನಾನೇನು ನೋಡಿಲ್ಲ ಅಂತ ಸುಳ್ಳು ಹೇಳ್ತೀಯೇನು? ನೋಡು, ನಂಗೆ ಗೊತ್ತೈತಿ ನೀನೆಲ್ಲ ನೋಡಿದ್ಯಾ ಅಂತೇಳಿ. ಆದರೂ ಪರವಾಗಿಲ್ಲ ನೋಡು, ಇವಾಗ ನಾನು ಸಾಯಂಕಾಲ ಊರಿಗೆ ಹೋಗ್ಬೇಕು. ನಿಮ್ಮ ಅತ್ತೆ ಇನ್ನೂ ಯಾವಾಗ ಬರ್ತಾರೋ? ಇನ್ನೂ ಎಷ್ಟೊತ್ತಂತ ನಿಲ್ಬೇಕು? ಅಯ್ಯೋ ಅಕ್ಕ, ಇವಾಗ ಬರ್ತಿರ್ಬೋದು, ನೀನು ವೆಯ್ಟ್ ಮಾಡು ಇನ್ನೂ ಸ್ವಲ್ಪ. ಅಲ್ಲ, ಇಷ್ಟು ಜಲ್ದಿ ಹೋಗೋಕ್ಕೇನು? ಅಲ್ಲ, ಇವತ್ತಿದ್ದೇ ಹೋಗಂಗಿಲ್ಲ ಬಾವ. ನೋಡಿ ಮಾಮ, ನೀವು ಇವತ್ತಿದ್ದೇ ಹೋಗಬೇಕು. ನೀವು ಇವತ್ತು ಹೆಂಗೆ ಹೋಗ್ತೀರಾ? ಬರೋದೇ ಇವಾಗ ಬಂದಿದ್ದೀರಾ. ಹಾಂ,
ಆವಾಗ ನಾವು ಇವಾಗ ಮಟನು ಮತ್ತು ನಿಮಗೆ ಏನೇನು ಇಷ್ಟ ಅದೆಲ್ಲ ಮಾಡ್ತಾಯಿದ್ದೀವಿ. ನೀವು ಹೋದರೆ ಹೇಗೆ? ನಿಮ್ಗೇನು ಇಷ್ಟ ಹೇಳಿ? ಮಟನ್ ಪಲ್ಯ, ಮಟನ್ ರೈಸು, ದಮ್ ಬಿರಿಯಾನಿ ಏನು ಮಾಡಬೇಕು ನಿಮಗೆ? ಯಾವ್ದು ಬೇಕು ಅದು ಹೇಳಿ, ಅದನ್ನೇ ಮಾಡ್ತೀವಿ. ಹೇಳಿ ಬಾವ. ನೋಡಿ ನೀವು ಹಿಂಗಿದ್ರೆ ನಮ್ಗೆ ಏನು ಗೊತ್ತಾಗಲ್ಲ. ಅಕ್ಕ ನೀನಾದರೂ ಹೇಳು ಬಾವನಿಗೆ. ಅಯ್ಯೋ ಅಮ್ಮು, ನನಗೆ ಏನೂ ಬೇಡ, ನನಗೆ ಹಸುವೂ ಆಗಿಲ್ಲ. ಮಧ್ಯಾಹ್ನ ಆಯಿತು ಏನಾಯಿತು ನನಗೆ ಬೇಡ. ಯಾಕಂತಂದ್ರೆ ನನಗೆ ಇವಾಗ ಮೂಡಿಲ್ಲ ತಿನ್ನೋಕೆ. ಸೊ ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ತೀನಿ. ಇವಾಗ ನನಗೆ ಆಗಲ್ಲ. ನೋಡಿ ಬಾವ, ಹಿಂಗಂದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಬಂದಿದ್ದೀರಾ, ಊಟ ಮಾಡ್ಕೊಂಡೇ ಹೋಗಬೇಕು. ನೀವು ಹಾಗೆ ಹೋಗೋ ಹಾಗೆ ಇಲ್ಲ. ನಿಮ್ಗೇನು ಬೇಕು ಹೇಳಿ, ಪಟ ಪಟ ಅಂತ ಮಾಡಿಕೊಡ್ತೀವಿ. ಅವ್ರಿಗೆ ದಮ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದರಲ್ಲಿ ಮಟನ್ ಸೂಪ್ ಅಂದರೆ ಅವ್ರಿಗೆ ಇನ್ನೂ ಇಷ್ಟ. ಹಾಗೆ ಒಂದು ಮಟನ್ ಪಲ್ಯನೂ ಮಾಡಬೇಕು. ಇದನ್ನೆಲ್ಲ ಮಾಡೋಣ. ನೀನು ತಂದು ರೆಡಿ ಇಟ್ಕೋ, ಇಬ್ಬರು ಸೇರಿಸಿ ಮಾಡೋಣ, ಸರಿನಾ? ಸರಿ ಅಕ್ಕ, ಹಾಗೆ ಮಾಡೋಣ. ಇವಾಗ ಅಪ್ಪ ತರಕ್ಕೆ ಹೋಗಿದ್ದಾನ, ಏನೇನು ಬೇಕೋ ಅದನ್ನೆಲ್ಲ ಚೆನ್ನಾಗಿ ಮಾಡೋಣ. ಇನ್ನೂ ಏನೇನು ಬೇಕಿದ್ರೆ ಕೇಳಿ ಬಾವ. ಸ್ವೀಟ್ ಏನಾದರೂ ಬೇಕಾ? ಸ್ವೀಟು ಸ್ವಲ್ಪ ಶಾವಿಗೆ ಪಾಯಸ ಇದ್ರೆ ಓಕೆ ಅನಿಸುತ್ತೆ ಅಲ್ಲ? ಸರಿ ಬಾವ, ಹಾಗೆ ಮಾಡ್ತೀವಿ. ಶಾವಿಗೆ ಪಾಯಸ ಡನ್. ಸರಿ, ನೀವಿಬ್ಬರು ಮಾತಾಡ್ತಾ ಇರಿ. ನಾನು ಅಪ್ಪ ಬಂದ ನೋಡಿ ಬರ್ತೀನಿ. ನಾನು ಬರ್ತೀನಿ, ನಡಿ. ಅಯ್ಯೋ, ನಾನು ಒಬ್ಬನೇ ಕೂತಿಲ್ಲಿ ಏನು ಮಾಡಲಿ? ನಾನು ಒಬ್ಬನೇ ಏನು ಮಾಡಿರ್ಬೇಕು ಇಲ್ಲಿ? ಒಬ್ಬನೇ ಕೂತ್ಕೊಂಡು ನನಗೆ ಬೇಜಾರಾಗಲ್ವಾ? ಸುಂದ್ರಿ, ನನ್ನ ಬಿಟ್ಟು ಒಬ್ಬನೇ ಬಿಟ್ಟು ಹೋಗ್ತೀಯಾ? ಅಯ್ಯೋ ರೀ, ಕೂತ್ಕೊಳ್ಳಿ. ನಾನು ಅಮ್ಮ ಹೋಗಿ ಅಡುಗೆ ಮಾಡ್ತೀವಿ. ಅಯ್ಯೋ ಅಕ್ಕ, ಪಾಪ ಬಾಬಾ ಅಷ್ಟೊಂದು ಕೇಳ್ತಾ ಇದ್ದಾರಾ? ನೀನು ಇಲ್ಲೇ ಕುಂದ್ರು, ನಾನು ಹೋಗಿ ತಯಾರಿ ಮಾಡ್ಕೋತೀನಿ. ಅಯ್ಯೋ, ಒಬ್ಬಳೇ ಅಂದ್ರೆ ಲೇಟ್ ಆಗುತ್ತಾ. ಚಿಕ್ಕಮ್ಮ ಬೇರೆ ಹೊರಗಡೆ ಹೋಗಿದ್ದಾಳೆ. ನಾನು ಬರ್ತೀನಿ ರೀ. ಇವಾಗ ಸಚಿನ್ ಬರ್ತಾನೆ, ನೀವು ಸಚಿನ್ ಕೂತ್ಕೊಳ್ಳಿ ಮಾತಾಡ್ತಾ. ನಾನು ಹೋಗಿ ಬರ್ತೀನಿ. ಸರಿ ಬಾಬಾ, ಬೇಜಾರಿಲ್ಲ ತಾನೇ? ಅಯ್ಯೋ ಅಮ್ಮ, ಹಾಗೇನಿಲ್ಲ. ಹೆಂಗೋ ಸಚಿನ್ ಅವ್ರು ಬರ್ತಾರಲ್ಲ, ನಾನು ಅವರು ಸೇರಿ ಮಾತಾಡ್ತಾ ಕೂತಿರ್ತೀವಿ. ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ. ಅಮ್ಮೋ, ಇವತ್ತು ನಾವು ಎಷ್ಟೊತ್ತಿದ್ರು ಹೋಗಬೇಕು. ಸ್ವಲ್ಪ ಬೇಗ ತಯಾರಿ ಮಾಡಿ, ಸರಿನಾ? ಇಲ್ಲ ಬಾಬಾ, ಇವತ್ತು ನೀವು ಹೋಗೋ ಹಾಗೆ ಇಲ್ಲ. ಇವತ್ತು ಇಲ್ಲೇ ಇರಬೇಕು. ನಾನು ಬಂದಿದ್ದೀನಿ ಅಕ್ಕ. ನಾನು ಒಂದಿನ ಇರೋದು ಬೇಡವಾ? ಹಾಗೆ ನೀವು ಇರಿ, ನಮ್ಮ ಮನೆಯವರು ಇರ್ತಾರೆ. ನೀವು ಎಲ್ಲರೂ ಸೇರಿ ಮಾತಾಡಿ. ಇವತ್ತೆಲ್ಲ ಫ್ಯಾಮಿಲಿನೂ ಒಂದೇ ಮನೇಲಿದ್ದರೆ ಹೇಗಿರುತ್ತೆ ಅಲ್ವಾ? ನೀವು ನೋಡಿದ್ರೆ ಅಕ್ಕನ ಕರ್ಕೊಂಡು ಹೋಗ್ಬಿಟ್ರೆ ಮತ್ತೆ ನಾವು ಅಕ್ಕನ ಮಿಸ್ ಮಾಡ್ಕೋಬೇಕಾಗತ್ತೆ ಬಾವಾ. ಪ್ಲೀಸ್ ಬಾವಾ. ಸರಿ, ಸಾಯಂಕಾಲವರೆಗೂ ನೋಡೋಣ. ಏನಾಗುತ್ತೋ ಯೋಚನೆ ಮಾಡಿ ನಾನು ಹೇಳ್ತೀನಿ, ಸರಿನಾ? ಸರಿ ಬಾವಾ. ಅಯ್ಯೋ ಶಿವನ, ಸಾಕಾತ. ಈಗ ನಮ್ಮ ವೈನಿ ಬಂದ್ಲಂದ್ರೆ ಆಕೆಗೆ ನಕ್ಲೆಸ್ ತೋರಿಸ್ಬೇಕು. ಆಕೆ ಹುರ್ಕೋಬೇಕು. ಅವ್ವ ಅವ್ವ ಅವ್ವ, ನನ್ನ ಮಗಳಿಗೆ ಎಂಥ ನಕ್ಲೆಸ್ ಮಾಡ್ಸಾಳ, ಆಕೆ ಮಗಳಿಗೆ ಎಂಥ ನಕ್ಲೆಸ್ ಮಾಡ್ಸಾಳ ಅಂತೇಳಿ ನಾನು ನನ್ನ ಮಗಳಿಗೆ ಇಂಥದ್ದು ಮಾಡಿಸ್ಬೇಕಂತ ಅನ್ಬೇಕಾಕಿ. ಮತ್ತು ನನ್ನ ಸೊಸಿಗೆ ಬೇಡೇನು? ನಾವು ಮಾಡಿಸೋ ಗೊತ್ತಾದ್ರೆ ತಾನು ಮಾಡಿಸ್ತಾಳೆ. ಇದ್ದಿದ್ದು ಬತ್ತಿದ್ದೆ ಎಲ್ಲ ಏನು ಮಾಡ್ತಾಳೇನು? ಅಷ್ಟು ರೊಕ್ಕ ಬರ್ತೈತಿ, ಎಲ್ಲ ತೊಗೊಂಡು ಹೋಗಿ ಯಾರಿಗೆ ಹಾಕ್ತಾಳೆ ಏನು? ಇರಾಕೋಬೇಕು ಮಗಳದಳು, ಮಗ ಅದನು, ಏನಾದ್ರು ಮಾಡಿಸ್ಬೇಕಿಲ್ಲ? ನಾನು ಆ ಚಾರು ಚೀರು ಕೂಡಿ ಮಾಡಿಸಿಡ್ತಾನೆ. ಈಗೀಗೆ ಮಾಡ್ಸಾಕೆಂತ ಅಡಿಯೇನು? ಅದಕ್ಕೆ ಹೇಳ್ತಾನೆ, ಆಕಿ ತೋರಿಸಿ ಹೊಟ್ಟೆ ಉರಿಸಿ ಆಕಿಗೆ ಅಂಕಿತಾಗೂ ಮಾಡಿಕೊಡುವಂಗೆ ಮಾಡ್ತಾನೆ. ಬಿಡು ಮಗಳೇ ಅಲ್ಲ ನಾನು. ಸುಂದ್ರಿಗೇನು ಆಕಿ ಗಂಡ ಈಗ ಚಂದ ಅನ್ಸಿರ ಈಗ ಮಾಡ್ತಾನೆ ತಟ್ ಅಂತೇಳಿ. ಆದ್ರೆ ನಮಗೆ ಆಗ್ಬೇಕಲ್ಲ. ಅಯ್ಯೋ ಶಿವನ, ಇನ್ನೂ ಇಲ್ಲೇ ನಿಂತಾರೇನು? ಅಡ್ಗೆ ಗಿಡ್ಗೆ ಮಾಡಿದ್ರೆ ಏನಿಲ್ಲ? ಹಳೆಯಾಗಳು ಮನೆಗೆ ಬಂದಾರು. ನೀವು ನೋಡಿದ್ರೆ ಮಾತಾಡ್ಕೊಂತ ಕುಂತು ಬಿಟ್ರೆ ಅಕ್ಕಂಗ್ಯಾರ. ಅಡುಗೆ ಯಾರು ಮಾಡಾರ? ಆಕೆ ಅಂಕಿತ ನೋಡ್ರಿ ಹೋಗಿ ಮಕ್ಕೊಂಬಿಟ್ಲಕ್ಕಿ. ಕೆಲಸ ಹತ್ತಂತೇಳಿ ಏನೋ ಒಂದು ಯಾವ ಮಾಡ್ಕೊಂಡು ಹೋಗಿ ಮಕ್ಕೊಂಡಾಳ. ಆಕಿಗೆ ಇನ್ನೂ ಬರೋದು ಹೋಗತ್ತಿಲ್ಲ ನೋಡು. ನೀವರ ನಡ್ರಿ, ನನಗೊಬ್ಬಾಕಿಗೆ ಎಲ್ಲ ಹಾರಿ ಮಾಡ್ರಾಗ ಸಾಕಾಕತಿ. ನೀವರ ಅಂದಿಟ್ಟು ನನಗೆ ಹೆಲ್ಪ್ ಮಾಡಬರಿ. ಅಯ್ಯೋ ಚಿಕ್ಕಮ್ಮ, ನಾವು ಇವಾಗ ಅಲ್ಲಿಗೆ ಬರತ್ತಿದ್ದು. ನಡೀರಿ, ನಾವು ಏನಾದ್ರು ಮಾಡ್ಬೇಕಂತ ಯೋಚನೆ ಮಾಡ್ಕೊಂಡೆ ಬರತ್ತಿದ್ದು. ಅಮ್ಮ ಬಂದ್ಲು, ಅಮ್ಮ ನಾನು ಬರತ್ತಿದ್ವು. ಅಷ್ಟಾಗ ನೀವು ಬಂದ್ರಿ. ಅಂಕಿತ ಏನಾಯ್ತು ಚಿಕ್ಕಮ್ಮ? ಅದನ್ನ ಹೇಳಿದ್ನಲ್ವ, ವಾಂತಿ ಮಾಡ್ಕೊಳತ್ತಾಳ, ಬಸರದಾಳ ಅಂತೇಳಿ. ಹೌದಲ್ಲ, ನೆನಪ ಇಲ್ಲ ನನಗೆ ರೀ. ಅಂಕಿತಾ ಇವಾಗ ಪ್ರೆಗ್ನೆಂಟ್ ಇದ್ದಾಳ. ಆಕಿಗೆ ಕೇಸರಿ ತೊಗೊಂಡು ಅಂತ ಹೇಳಿದ್ನಲ್ಲ, ತೊಗೊಂಡು ಬಂದ್ರೇನು? ಅಯ್ಯೋ ಹೌದಲ್ಲ, ಹಾಂ ತೊಗೊಂಡು ಬಂದಿದ್ದೀನಿ. ಬ್ಯಾಗಲ್ಲಿದೆ, ಆಮೇಲೆ ಕೊಡ್ತೀನಿ, ಸರಿನಾ? ಹೌದನಪ್ಪ, ಕೇಸರಿ ತೊಗೊಂಬಂದಾರ. ಕೇಸರಿ ಅಂದ್ರೆ ಹೆಂಗಿರ್ತದ? ಯವ್ವ, ಅಡ್ಗೆ ಮಾಡ್ಕೊಂತ ಹೇಳ್ತಾರ ನಡಿವಿ. ಅದು ದಳದಂಗಿರ್ತತಿ. ಅದನ್ನ ಹಾಲೆ ಹಾಕೊಂಡ ಕುಡಿಬೇಕು. ಹುಡುಗರು ಕೆಂಪಗೆ ಬೆಳ್ಳಗ ಹುಡ್ತಾರ, ಗೊತ್ತ ನಿನಗೆ? ಹೌದನ? ಹಂಗಾರ ಕೇಸರಿ ಹಾಕೊಂಡು ಕುಡಿದ್ರೆ ಹುಡುಗರು ಬೆಳ್ಳಗ ಹುಡ್ತಾರೇನು? ಕೆಂಪಗಾಕವನ ಅದ್ರಂಗ? ಅಯ್ಯೋ ಚಿಕ್ಕಮ್ಮ, ಹಂಗೆ ಅಂತಾರು. ಅದಕ್ಕಾರೇನೋ ಸುಳ್ಳು ಅಂತ ಗೊತ್ತಿಲ್ಲ. ಎಷ್ಟೋ ಜನ ಎಲ್ಲ ಕುಡ್ದಾರು. ಹಂಗಂತ ಎಲ್ಲರೂ ಹಂಗೆ ಇರೋಕ್ಕಾಗ್ತತೇನು? ಅದು ಒಂದು ಪ್ಯೂರ್ ಇರ್ತತಿ, ಒಂದು ಪ್ಯೂರ್ ಇರಂಗಿಲ್ಲ. ಪ್ಯೂರ್ ಇದ್ರೆ ಹೆಂಗೆ ಕುಡಿದ್ರೆ ನಡಿತತಿ. ಅದು ಹಂಗೆ ಇವಾಗ ಡೂಪ್ಲಿಕೇಟು ಮಾಡ್ತಾರಲ್ಲ, ಹಂಗೇನಾದರೂ ಇದ್ರೆ ಅವೆಲ್ಲ ಆಗಬೇಕು. ಸುಮ್ಮನೆ ರೊಕ್ಕ ವೇಸ್ಟ್ ಅಷ್ಟೆ. ಆದರೆ ಇದು ಅಲ್ಲಿ ತನ ಅಲ್ವಾ? ಬರುವಾಗ ಆ ಕಡೆ ಹೋಗಿದ್ರಲ್ಲ ವಿಸಿಟ್ ಅಂತ ಹೇಳಿ, ಅದಕ್ಕೆ ಬರುವಾಗ ತೊಗೊಂಡ್ಬಾ ಅಂತ ಹೇಳಿದ್ನಿ. ಅತ್ತಮ್ಮ ಹೇಳಿದ್ರಂತ, ಅದಕ್ಕೆ ತೊಗೊಂಡು ಬಂದಾರ. ಒಂದು 4-5 ಡಬ್ಬಿ ತೊಗೊಂಡು ಬಂದಾರ. ಅದ್ರಾಗ ಅಂಕಿತ ಒಂದು ತೊಗೊಂಡ್ಬಾ ಅಂತ ಹೇಳಿನಿ, ಅದಕ್ಕೆ ತೊಗೊಂಡು ಬಂದಾರಂತ. ಆಮೇಲೆ ಕೊಡ್ತೀನಿ ತೋ ಚಿಕ್ಕಮ್ಮ. ಹೌದಾ? ಸರಿ ಸರಿ, ಹಾಗೆ ಆಗಲಿ ಬಿಡು. ಅಂದರೆ ಈ ಕಡೆ ಎಲ್ಲ ಡೂಪ್ಲಿಕೇಟ್ ಇರ್ತೈತಿ, ಅಲ್ಲಿ ತೊಗೊಂಬಂದ್ರೆ ಅಟ್ಟ ಅದು ಒರಿಜಿನಲ್ ಏನು? ಹೌದು ಚಿಕ್ಕಮ್ಮ, ಅಲ್ಲಿ ಅಂದ್ರೆ ಅಲ್ಲೇ ಬೆಳಿತಾರಲ್ಲ ಕೇಸರಿ ಅದು. ಹಾಗಾಗಿ ಅಲ್ಲಿ ತಂದ್ರೆ ಅದೇ ಚಲೋದಿರ್ತೈತಿ. ಹಾಗಾಗಿ ಅದನ್ನು ಕುಡಿದ್ರೆ ಸ್ವಲ್ಪ ಏನೋ ಪರವಾಗಿಲ್ಲ ಅಂತಾರು. ಬಟ್ ನನಗೆ ಅದು ಗೊತ್ತಿಲ್ಲ, ನೋಡಬೇಕು ಏನಾಗ್ತದೆ ಅಂತೇಳಿ. ಅಂಕಿತ ಏನು ಚೆನ್ನಾಗಿದ್ದಾಳು, ಆ ಮಗು ಚೆನ್ನಾಗಿದ್ದಾನು, ಹುಡುಗರು ಚೆನ್ನಾಗಿ ಹುಡ್ತಾರೆ ಬಿಡು. ಹೌದು. ಸರಿ ಸರಿ, ನಡಿ ಅಡುಗೆ ಮಾಡು ನೀನು. ಇಲ್ಲೇ ಮಾತಾಡ್ಕೊಂತ ನಿಂತ್ರೆ ಇಲ್ಲೇ ಹೊತ್ತಾಕತಿ. ಹ್ಞೂ ಚಿಕ್ಕಮ್ಮ, ನಡೀರಿ.
ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡೀನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತಾವು? ಚಲೋ ಬರತಾವೇನ್ರಿ? ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, UK ಕನ್ನಡ ಕಾರ್ಟೂನ್ ಚಾನಲಲ್ಲಿ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಕೂಡ ಬರ್ತಾ ಇದೆ. ಅದನ್ನು ಕೂಡ ನೋಡಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇನ್ನೂ ವ್ಯೂಸ್ ಜಾಸ್ತಿ ಬರಲಿ, ಜಾಸ್ತಿ ವ್ಯೂಸ್ ಬಂದಂಗೆಲ್ಲ ಜಾಸ್ತಿ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.